ಮಸ್ಕಿಸಿ ಅದ್ರದ ಸ್ವಲ್ಪ ಮಾತಾಡ್ತೀನಿ ಎರಡು ಮಾತು. ಬೈ ಎಲೆಕ್ಷನ್ನಾಗ DK ಶಿವಕುಮಾರ್, ಸಿದ್ದರಾಮಯ್ಯ, ಜಮೀರಾಮ್ ಸಾಬ್ ಎಲ್ಲರೂ ಬಂದು ಭಾಷಣ ಮಾಡಿ ಗೆಲ್ಸ್ಬಿಟ್ರಿ. ನಾವು ಊರೆಲ್ಲ ಹೊತ್ಕೊಂಡು ಕೋಳಿ ಹೊತ್ಕೊಂಡು, ನಾಯಿ ಹೊತ್ಕೊಂಡು, ನರಿ ಹೊತ್ಕೊಂಡು ಊರೆಲ್ಲ ಹಂಚಿ ಅವತ್ತು ಕಾರ್ಡ್ ಆಫೀಸ್ಲಿದ್ದ ಸೈಮೇಡ್ ಬಂದ್ಮೇಲೆ ನಾನು ಒಂದ್ ದಿವಸ ಮತ್ತಕ್ಕೆ ಹೋಗಿದ್ವಿ. ನಮ್ಮ ಹುಡುಗ ನಾನು ಪೇಡ ತಗೊಂಡು ಹೂವಿನಾರ ತಗೊಂಡು ನಮ್ ಕಾಂಗ್ರೆಸ್ ಅಂತ ನಾವು ಪ್ರತಾಪ್ ಗೌಡ ಪಾಟೀಲ್ ಅವರು ನಮ್ಗೆ ಏನ್ ಕೆಟ್ಟ ಏನ್ ಮಾಡಿಲ್ಲ. ಪಕ್ಷ ಬಿಟ್ಟು ಹೋದಕ್ಕೆ ನಮ್ಗೆ ಇದಾಕಿ, ಪಕ್ಷ ಬಿಟ್ಟು ಹೋದಕ್ಕೆ ಇದಾದಕ್ಕೆ ನಾವ್ ಏನ್ ಕಾಂಗ್ರೆಸ್ ಬಂದಾನಂತ ಮಾಡಿದ್ವಿ. ನಾನು ಅವತ್ತು ಹೇಳಿದೆ, ನೀನ್ ಗೆತ್ತಿರಿ ಆರಾಮ್ ಗೆತ್ತಿ ಅಂತ ಹೇಳಿದ್ದೆ. ಅವತ್ತು ಮಧ್ಯಕ್ಕೆ ಹೋದಾಗ ಪೇಡ ತಿನ್ಸಿ ದಾಖಲೆ ತಗೊಂಡ್ ನೋಡ್ರಿ, ಹೂವಿನಾಗ ದಾಖಲೆ ತಗೊಂಡ್ ನೋಡ್ರಿ. ಕಾರ್ಯಾಧ್ಯಕ್ಷ ಅದನ್ನ ಬಿಟ್ಟು ಬಂದೇನ ಮನೆಗೆ ಹೋಗಿ ಹೂವಿನಾರ ಹಾಕಿ ಪೇಡ ತಿನ್ಸಿ ಬಂದಿವಿ. ಗೆದ್ದ 36,000 ಗೆದ್ದಿ. ಬೈ ಎಲೆಕ್ಷನ್ 36,000 ಗೆದ್ದಿ. ಪ್ರತಾಪ್ ಗೌಡ ತಲದಿತ್ತ ಹೋಗಿದ್ದ ಕರೆಕ್ಟ್. ಪ್ರತಾಪ್ ಗೌಡ ಮಾಡಿದಷ್ಟು ಕೆಲಸ ನೀನು ಮಾಡಿಲ್ಲ. ಆತ ಮಾಡಿದ ದಾರ್ಯಾಗ ನೀನ್ ಅಡ್ಡಾಡ್ತಿ. ಹೌದಾ? ನೀನೊಂದ್ ಮಾಡಿನಂತ ನನಗೊಂದು ಇಂಥ ತೋರ್ಸ. ಈ ದಾರಿ ಮಾಡಿದೀನಿ, ಇಷ್ಟು ಕೋಟಿ ಮಾಡಿದೀನಿ, ಇಷ್ಟು ಊರಿಗೆ ಮಾಡಿದೀನಿ ಅಂತ ಹೇಳ. ಅವ್ರು ಪ್ರಯೋಗ ಕೈಲಿ ಅದನ್ನ ಅಧಿಗರಿಸ್ಬಿಟ್ಟಿ. ನಾನ್ ಮಾಡಿದ್ನು, ನಾನು ವಿಧಾನಸಭೆನಾಗ ಮೈಕ್ ನಿಂದ ಮಾತಾಡ್ಬಿಟ್ರೆ ಆಗ್ಬಿಡ್ತೀನಿ ನಿಂದ ಕೆಲ್ಸ. ಪ್ರತಾಪ್ ಗೌಡ ಸುತ್ತ ನಾಲ್ಕಳಿಗೆ ಕೆಲಸ ಮಾಡಿ ರೋಡ್ ಮಾಡಿ ನಮ್ಮೂರ ಹೇಳಕ್ ಬರೋದಿಲ್ಲ ಅಷ್ಟು ಕೆಲಸ ಮಾಡ್ಯಾನ ಪ್ರತಾಪ್ ಗೌಡ. ಎಷ್ಟು ಕೆಲಸ ಮಾಡಿದ್ವಿ ಎಲ್ಲವನ್ನ ಅದ ದಾರ್ಯಾಗ ಅಡ್ಡಾಡ್ಬೇಕು. ಎಲ್ಲಾರು ಅಡ್ಡಾಡೋರು. ನೀನ್ ಏನ್ ಮಾಡಿ ಬಸನಗೌಡ? 36,000 ಗೆದ್ದು ಇನ್ನ 26,000 ಗೆದ್ದಿ. ಈ ಸಲ 26,000 20 ಪೈಸೆ ಬರದಲ್ಲ ನೀನು. ಅರ್ಧ ಬರದಟ್ಟಿಗೆ ನೀನು ಬರದಟ್ಟಿಗೆ ನೀನು. ನಮ್ಮಂತರು ಎಕ್ಕಲಾಡಿ ಮಾಡಾರ ಒಂದು ಕೆಲಸ ಮಾಡಿಲ್ಲ ಅಂತಂದ್ರ ನೀನ್ ಎದ್ರಿ ನೀನು. ಅವ್ ಪೊಯ್ಯೋ ಕಾಲಿ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಹೋಗಿ ವಿಧಾನಸೌಧ ಮೈಕಿನ ಮಾತಾಡ್ಬಿಟ್ರೆ ಆಯ್ತು ಪೊಯ್ಯೋ ಕಾಲಿ. ಅವ್ರನ್ನೆಲ್ಲ ಕೂಲಿಗಿರಿ ಮಾಡಿಟ್ಟೆ. ಅವ್ರಿಗೆ ಬರಲಿ ಒಂದ್ ಊರಾಗ ನಾನು ಇಂಥ ಕೆಲಸ ಮಾಡಿದ್ರೆ ತೋರಿಸ್ಬೇಕಾಗಿದ್ದೆ. ನಾನು ಈ ಸಲ ರಾಜಕೀಯ ಸುದ್ದಿಯೇ ಮಾತಾಡೋದಲ್ಲ. ಹೌದಪ್ಪ ಭಾಷಣ ಮಾಡಿ ಮಾಡ್ಯಾನ ತಾವು ಬಂದ್ ಅಂತ ಕೇಳ. ಪ್ರತಾಪ್ ಗೌಡ ಸುತ್ತ 130 ಹಳ್ಳಿಗೆ ಮಾಡಿದಂತ ಕೆಲಸ ನೀನ್ ಎಂದೂ ಮಾಡಿಲ್ಲ. ಪ್ರತಾಪ್ ಗೌಡ 130 ಹಳ್ಳಿಗೆ ಕೆಲಸ ಮಾಡಿ, ನಮ್ಮೂರಂದಲ್ಲ. ಅರ್ಥ ಮಾಡ್ಕೇರಿ. ಪ್ರತಾಪ್ ಗೌಡ ಏನ ಪ್ರತಾಪ್ ಗೌಡಷ್ಟು ಕೆಲಸ ನೀ ಜಲವಂತ ಮಾಡಲ್ಲ. ನೀನ್ ಇಸೇಲಿ ನೀನು 25-30 ಸಾವಿರದಿಂದ ಸೋಲೇಶ್ವರ್ಬೇಕು ಇಸೇಲಿ. ನಾನು ಬಿಡೋದಲ್ಲ ಇಸೇಲಿ. ನಾನೇನು ಒಬ್ಬತ್ತ ಬಡ ಇಲ್ಲಿ ಹೇಳಿದ್ರಿ ಫೋನ್ಯಾಗ ಆಡ ಎಡಿ ಮಾಡಿ ಬಿಟ್ರಪ್ಪ ಅಂದ್ರೆ ಇಡೀ ಕರ್ನಾಟಕ ಆಟ ಆಡ್ತ. ಅರ್ಥ ಆಯ್ತು? ಯಾವಸ್ನ ಬಿಡ್ರಿ. ಒಂದು ಫೋನ್ ಮಾಡ್ರಿ ಎಡದ ಮಾಡಿ ಏನ್ ತಿಪ್ಪಣ್ಣ ಅಂತದ್ದ ಗೊತ್ತೇ ಪ್ರತಾಪ್ ಗೌಡ್ರು. ನೀನೊಂದು ಫೋನ್ ಮಾಡ್ರಿ ಅಂತಂದು ಹಂಗ ಇಟ್ಬಿಡ್ತಿ. ಇಂಥ ನಮೂನಿ ಇವ್ರಿಗಿದ್ದವ್ರಿಗೆ ಯಾಕ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾನ ಅಂತ ಹೇಳಿ DK ಶಿವಕುಮಾರ್, ಮಲ್ಲಿಕಾರ್ಜುನ ಅವರು, ಸಿದ್ದರಾಮಯ್ಯನವರು ಟಿಕೆಟ್ ಕೊಟ್ರು. ನೀವು ಟಿಕೆಟ್ ಕೊಟ್ಟು ಈಗ ರೈತರನ್ನ ಈ ನಮೂನಿ ಆಟ ಆಡ್ಸಕ್ ಹಚ್ಚಿಂದೇನು. ಯಾರನ್ನ ಸೊತ್ತಲ್ಲಿಗೆ, ಯಾರನ್ನ ದೊಡ್ಡ ಕಾಲಲ್ಲಿಗೆ, ಯಾರನ್ನ ಲಗ್ನದಲ್ಲಿಗೆ ಇಂಥವ್ ಬಂದು ಹೌದಾಗ ಬಿಡೋದ ಕೆಲಸ ಮಾಡಿ. ಹೌದಾಗ ಈ ಸೊತ್ತಲ್ಲಿ ನಿನ್ಕಿನ ಮದ ಕೂಡ್ಲೆ ಆಗಿರ್ತು. ನಾವು ಸೊತ್ತಲ್ಲಿಗೆ ಆಯ್ತು ಲಗ್ನ ಕಾತಿ ನಿನ್ಕಿನ ಮುಂಚೆಕಿರ್ತು. ನಾವು 5 ಮೀಟರ್ ಹಿಂಗೆ ನಿನ್ಕಿನ ಮುಂಚೆಕಿರ್ತು. ನೀನ್ ಅವತ್ತ ಮುಂಚೆಗೆಲ್ಲ ಬಸಬೇಡ. ನೀನ್ ಇಸಲಿ ಏನು ಮಾಡಿಲ್ಲಲ್ಲ. ಇಸಲಿ ಬೂದಿನ ಇಕ್ಕೋದಕ್ಕೆ ಇರಟ್ಟು. ನಾನು 2 ಸಲ ಅರ್ಜಿ ಹಾಕಿದೆ ಕುರಿ ಲೋನ್. ಗೊತ್ತೈತೆ? 2 ಸಲ ಕುರಿ ಲೋನ್ ಅರ್ಜಿ ಹಾಕಿದೆ. ಏನಂದ ವೆಂಕಟೇಶ್ವರಾವ್ ಮಲ್ದಗುಡ್ಡ, ವೆಂಕಟೇಶ್ವರಾವ್ ಮೀಟ್ ಮಾಡ್ ಏನ್ ಮಾಡ್ತಾರೆ ಮೀಟ್? ಯಾರಿಗ್ ಮಾಡ್ಸಿ ಮೀಟ್? ಈಗ ಐತಿ ಹೇಳ್ತಾರೆ ವೆಂಕಟೇಶ್ವರ ಮೀಟ್ ಮಾಡ್. ಏನ್ ಮೀಟ್ ಮಾಡ್? ಈ ಮೀಟ್ ಮಾಡ್ಸಪ್ ನಾಳೆ ಎಲೆಕ್ಷನ್ ಗೆದ್ದ ಮೀಟ್ ಮಾಡಿಸಿ ಅವಾಗ ಏನ್ರಿ ಎಲ್ಲ ಮಾತಾಡುದು. ರೈತರಿಗೆ ಅಕಲಾಡದ್ರಿ ಕೆಲಸ ಮಾಡಲ್ಲ ಅಂದ್ರ ಎದ್ರ ಮೇಲೆ ಎದ್ರ ಲೀಡ್ರು ನೀವು. ನಾವು ದುಡ್ದಷ್ಟು ಕಾಂಗ್ರೆಸ್ ಯಾವನು ದುಡ್ದಿಲ್ಲ, ಯಾವನು ಮಾಡಿಲ್ಲ. ನಮ್ಮ ಮಾಜಿ MP ಸಾಬ್ರು ಇದ್ದಲ್ಲದ ಎಲೆಕ್ಷನ್ ನಾವು ಮಾಡ್ತೀವಿ. ನಾವು ಗೊತ್ತಕ್ಕೆ MLA ಆದಾಗ ಮಾಡಿವಿ, MP ಆದಾಗ ಮಾಡಿವಿ. ನಮ್ಮ ಮಾಜಿ ನಮ್ಮ ವಿರೂಪಾಕ್ಷಪ್ಪ ಸಾಬ್ರು
ಗೊತ್ತೈತೆ? ನಾಳೆ ಗೆದ್ಕದ್ ನೀನು ಗೆದ್ಕ ನಾಳೆ. ನಾನು ಅವತ್ತು ಹೌದಪ್ಪ ಬಸನಗೌಡ ಅಂತ ಏನಮ್ಮ ನೀ ದರ್ಬರ್ ಮಾಡ್ಕಚ್ಚಿ ನಮ್ಗೆ ಫೋನ್ ಮಾಡ್ರಿ ಎತ್ಲಾರ್ದಂಗ ಕೆಲಸ ಮಾಡಿ ಪ್ರತಾಪ್ ಬೋರ್ಡ್ ಕೆಲಸ ಮಾಡಿ ದಾರ್ಯಾಗ ಅಡ್ಡಾಡ್ಕಿಂತ ಕೂತ್ಕೊಂಡಿ ಇಷ್ಟೇ. ಬದ್ಲಿ ಏನಿಲ್ಲ ನೀನು ಮಾಡಿನಂತ ತೋರ್ಸ್ಕೊಂಡ್ ನನಗೆ ಈ ದಾರಿ ಗಜ್ಜಿ ಮಾಡಿನಪ್ಪ ಒಂದು 10 ಕೋಟಿ ಇಟ್ಟೀನಿ ಕೆಲಸ ಮಾಡೋದು ಹೇಳ್ಬಿಡಿ. ನಾನ್ ಮಾಡೋದ್ ಬೇಡ, ಇನ್ನೊಬ್ಬನ್ ಮಾಡ್ಕೊಳ್ತೀನಿ ಹೇಳ್ಬಿಡಿ ಯಾವ ದಾರಿ ನೈತಿ ಅಂತ. ನಾನು ಅವತ್ತಿದ್ದು ಸುದ್ದಿ ರಾಜಕೀಯ ನಾನು ಅಂತ ಬಂದ್ರೆ ರಾಜಕೀಯಕ್ಕೆ ಈ ರಾಜಕೀಯ ಸುದ್ದಿ ಮಾತಾಡಲ್ಲ ಇಂಥದ್ ಮಾಡಿನಂತ ಹೇಳ್ಬಿಟ್ರು. ಹೇಳ್ತೀಯಾ? ನಿನ್ ಸವಾಲ್ ನೀನ್ ಎಲ್ಲಿ ಕರಿತ ಅಲ್ಲಿಗೆ ಬಂದ ಮಾತಾಡೋಣ. ನೀನ್ ನನಗೆ ಕರೆಕ್ಟ್ ಹೇಳ್ಬೇಕು. ನೀ ತುರೊಳಗಂದ ಕೆಲಸ ಮಾಡ್ಕಿ ಅಂತ ಹೇಳ್ಬೇಡ ನನಗೆ. ನಾನು ಹೆಂಗನ ಕೆಲಸ ಮಾಡ್ಕೊಂಡ್ ನೀನು ಹಳ್ಳಿಗಳು ಬೇರೆ ಹಳ್ಳಿಗಳು ಮಾಡಿದ್ ಹೇಳ ನನಗೆ. ಒಂದ್ ರೋಡ್ ಒಂದ್ ಇಟ್ಟು ಹೊಲ್ಕೋಡ್ ಮಾಡ್ಕೇಸಿ ನಾನ್ ಮಾಡಿ ಒಪ್ಪಾಗಲ್ಲ. ರಾಮೇಶ್ ಜಾರಕಿಹೊಳಿ ಹೇಳ್ಬಿಟ್ಟ ನಮ್ದೊಂದ್ ಬೇಸಪ್ ತುರಾಳ ಕ್ಯಾಂಡಿಡೇಟ್ ಅಂತ ಈ ಸಿದ್ದರಾಮಯ್ಯ ಬರ್ದ್ ಕೊಟ್ಬಿಟ್ಟೆ ತುರಾಳ ಮಾಡ್ಕೊಂಡ್ ಇಷ್ಟೇ ಇಲ್ಲ ಮತ್ತೇನು. ರೈತರ ಹಾಳಾಗೋ ಯಾರು ಪಯೋಕಾಲ ಆದ್ರೆ ಯಾರು ನಿಂಬಡ್ರಿ ಇದ್ನ ಪ್ರತಾಪ್ ಗೌಡ್ನ ಫೋಟೋ ಹಾಕಿದ್ರೆ ಇವತ್ತಿನ ನಾಳೆ ಎಂದಾರ ಆತೈತಿ. ಕೆಲ್ಸ ಯಾರ ಮನುಷ್ಯ ಟೇಬಲ್ ಬುದ್ಧಿ ತರೋಂತ ವ್ಯಕ್ತಿ ಪ್ರತಾಪ್ ಗೌಡ್ರು. ಏನ್ ಪಕ್ಷಿ ಬಿಟ್ಟು ಹೋಗ್ಯಾರ ಅದೇನೋ ಒಂದ್ ಸ್ವಲ್ಪ ಕೆಟ್ಟ ಶಬ್ದ. ಪ್ರತಾಪ್ ಗೌಡ್ನ ಬಿಟ್ಟು ಇಸಲಿ ಆತಿಗೆ ಓಟು ಮತ ಹಾಕಿ 25-30 ಸಾವಿರದಿಂದ ಪ್ರತಾಪ್ ಗೌಡ್ನ ಗೆಲ್ಸ್ಯ ನಂಬ್ರು ಎಲ್ಲಾ ನಮ್ಮ 130 ಹಳ್ಳಿಗಳು. ಈ 130 ಹಳ್ಳಿಗೆ ಓಡಾಡ್ತೀವಿ ರೆಕಾರ್ಡಂಗ. ಇದನ್ನ ನೀವು ಎಲ್ಲಾರು ಮತದಿಂದ ಪ್ರತಾಪ್ ಗೌಡ್ಗ ಎಲೆಕ್ಷನ್ ಚುನಾವಣೆ ಬಂದಾಗ ನಿನ್ನ 2 ವರ್ಷಕ್ಕೆ ಬರ್ತೈತಿ. ಇದೇನು ಇನ್ನೊಂದು 50 ವರ್ಷ 2 ವರ್ಷ ಇನ್ನ 23 ಬರ್ತೈತಿ. ಬಿಜೆಪಿ ಒತ್ತಿದ್ರೆ ತೆಗ್ಬದ್ದ ಹೋಗಿರ್ಬೇಕು. ಅದು ಮಸ್ಕಿ ಕ್ಷೇತ್ರದಾಗ ನಾನು ಉಳ್ದಂತ ಹೇಳೋದಲ್ಲ ಮಸ್ಕಿ ಕ್ಷೇತ್ರದಾಗ ಬಟಾನ್ ಒತ್ತಿದ್ರ ಬಿಜೆಪಿ ಅದು ತೆಗ್ ಬಿದ್ದಿರ್ಬೇಕು. ಒತ್ತಿ 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 ಪ್ರತಾಪ್ ಗೌಡ್ಗಾಗಿರ್ಬೇಕು. ಅರ್ಥಾಯ್ತಾ? ವಿಷಯ ಪ್ರತಾಪ್ ಗೌಡ್ರು 35-40 ಸಾವಿರದಿಂದ ಗೆಲ್ಸ್ರ ಆಯ್ತಲ್ಲ. ಅವಾಗ 36 ಸಾವಿರ, ಇನ್ನು 20 ಸಾವಿರ. ವಿಷಯ ಅದಿಲ್ಲ ಇದಿಲ್ಲ. ಅದು ಹಂಗ ಬಿಡುದಲ್ಲ. ಅರ್ಥ ಮಾಡ್ಕೆ 36 ಸಾವಿರ ಇಲ್ಲಿ ಮತ್ 26 ಸಾವಿರ ಇಲ್ಲಿ 16 ಸಾವಿರ ಕಸ್ಕೊಂಡ್ಬಿಟ್ರಲ್ಲ. ಮತ್ ಇನ್ನೊಂದ್ 16 ಸಾವಿರ ಕಸ ನೀನ್ ಪೋಯಿಂದಿ ಮನೆಗೆ ಹೋಗೋದ ವಿಷಯದಲ್ಲಿ ಕತಿ ಹೇಳ್ಕ. ನಾಕಿ ಬೇರೆ MLA ಆದ ತಪ್ಪಾತ. ನೀನ್ ಏನಮ್ಮನಿ ದರ್ಬಾರ್ ಮಾಡಿದ್ರ ಮುಂದಿದ್ದವ್ರು ಮಾತಾಡ್ಸೋ ಇಲ್ಲಿ ಮಕ್ಕ ಗಂಟೆ ಮುಂದಿದ್ದವ್ರು ಮಾತಾಡ್ಸೋ ಇಲ್ಲಿ ನಿನ್ಗೆ ಆಡಾಡ್ತದ. ನೀನ್ ಅಡ್ಡಾಡಿ ಎಷ್ಟು ದಿನ ಆಡಾಡ್ತಿ ರಾಜಕೀಯ ಏನು ಸಾಹಿತ್ಯನೇ ಹೇಳ್ತಿರೋದಲ್ಲ. 7 ವರ್ಷ ರಾಜಕೀಯ ಮಾಡಿದಂಗ ಆಯ್ತಿ. 7 ವರ್ಷದಾಗ 6 ವರ್ಷ ಮಾಡಿದ್ ನೀವು ರಾಜಕೀಯ. 1 ವರ್ಷ ಅದು ಇದು ಅಂತ ಹೇಳಿ ಆಯ್ತು. 6 ವರ್ಷ ರಾಜಕೀಯ ಮಾಡಿದಂಗ ತಿಳ್ಕ. ಆತ 4 ವರ್ಷ 4 ಸಲ MLA ಆಗ್ಯಾನ ಪ್ರತಾಪ್ ಗೌಡ್ರು. ಸಾವಿರ ಅಂತವ್ರು ಏನ್ ತಿಪ್ಪಣ್ಣ ಅಂತದ್ ಫೋನ್ ಈಗ ಬೇಡ ಹೋಗಿ ಅಂತ ಯಾರಂತಿದ್ರ ತಕ್ಕಟ್ಟಿದ್ರು ಹೋಗಿ ನಂಬರ್ ನೋಡ್ರ ಅತ್ ಫೋನ್ಯಾಗ ಐತಿಲ್ಲ ತಿಪ್ಪಣ್ಣ ಅಂತ ಐತಿಲ್ಲ ಹೋಗಿ ನೋಡ್ರ ಅದ್ ಯಾರನ್ನ. ನಾನೇನ್ ಸುಳ್ಳು ಹೇಳ್ಬೋದು. ನೀನು ನೋಡು ಬಸನಗೌಡ ಅಷ್ಟು ಇದ್ರ ಇನ್ನು ಮುಂದಿದ್ರು ಮಾತಾಡ್ಸಲ್ಲ. ನಾವು ಬಿಟ್ಬಿಟ್ಟಿವಲ್ಲ ನೋಡಿದಿಲ್ಲ ನೀ ಎಷ್ಟು ಮಂದಿ ಒಳಗಾರ ಎಷ್ಟು ಮಂದಿ ಅಂದಿದ್ರ ಮತ್ ಅರ್ಥ ತಿಳ್ಕ. ನಾನೇನ್ ಬ್ಯಾಡ ನೀಗ್ ಹೇಳದ ನಿನ್ನಿಂದ ಎಷ್ಟಿದ್ವಿ ಎಷ್ಟು ಬಂದಿದ್ವಿ ಎಷ್ಟಿದ್ರು ಅಷ್ಟ ತಿಳ್ಕ. ನೀನು ವಿಷಯ ನಿನ್ ಮಗ ಅಣಿಮಗ ಮತ್ತೆ ನಿನಗ್ ಕುಚ್ಚ ಕಪ್ಚುಕ್ಕಿ ತಿಳ್ಕ. ಅವ್ರು ಸಿದ್ದರಾಮಯ್ಯನವ್ರು ಹೇಳಿರ್ಬೋದು ಬಲಿಷ್ಠಕ್ಕೆ ಬಲಿಷ್ಠ ಇಲ್ಲ. ನೀನ್ ಆತಕಿನ ನೀನಿದೆ ಆತ ಪ್ರತಾಪ್ ಕೂಡ ಆತ ದಶಿನ ಮನುಷ್ಯ. ಆತಗ್ ಬಂತು ದಶಿನ ಕಾಲ ವಿಷಯ. ಬಿಜೆಪಿಗೆ ನಾನು ಹೇಳ್ದಲ್ಲ ಬಿಜೆಪಿ ಒತ್ತಿ ಬಟನ್ ತೆಗ್ಗೊಳ್ಬೇಕು ವಿಷಯಲಿ 2 ವರ್ಷದಾಗ. 2 ವರ್ಷ ಚುನಾವಣೆ ಬಂತಂದ್ರ ಅವತ್ ನೋಡಿ ಬಿಜೆಪಿ ಕತಿ ಹೇಳ್ದ ನೀನ್ ಯಾವತ್ತು. ಅದು ಆಟ ಟೀಮರ್ ನೀ 2 ಸಲ ಮಾತಾಡ್ಬಿಡ್ತು ನಿಂದಷ್ಟ. ಈಗ ಇದೆಲ್ಲ ಕಲ್ಸಿನಿ ಇನ್ನೆಲ್ಲ ಕಲ್ಸಿನಿ. ಆಮೇಲೆ ಅವನ್ ಏನ ಬೇದದ್ದು ಅದನ್ನ ಸಾವಿರಿ ಬೇದದ್ದು ಅದನ್ನ ಹೇಳಿ ಕಲ್ಸಿನಿ. ಇದನ್ನ ಪ್ರೋವೋಟ್ ನಿಂದ ಮಾತಾಡ್ತೀನಿ ಸರಿ 2 ಸಲ ಚುನಾವಣೆ ಬರ್ದ್ರೆ 2 ಸಲ ನಿಂದ ಮಾತಾಡ್ತೀನಿ. ಅವತ್ತು ಹೌದಪ್ಪ ಐತಿ ಅಂತ ಹೇಳೋದು. ಇದ್ರಂಗ್ ಮಾತಾಡ ಫೋನ್ಯಾಗ ಪ್ರತಾಪ್ ಗೌಡ್ನ ಸೋಲ್ಸಿದ್ ನಾವು ಗೊತ್ತಿದ್ದೆ. ಈ ಸಲ ಪ್ರತಾಪ್ ಗೌಡ್ನ ಗೆಲ್ಸಿ ಅಂದ್ರೆ ಮುಂದಕ್ಕೆ ಬರ್ತೀವಿ. ನಾನ್ ಮಸಿ ಕ್ಷೇತ್ರ ಅಷ್ಟ ಬಿಜೆಪಿ ಹೇಳೋದು. ಉಳಿದ ಕ್ಷೇತ್ರಗಳು ನಾನು ಹೇಳಕ್ ಹೋಗಲ್ಲ. ಮಸ್ಕಿ ಕ್ಷೇತ್ರನ ಕಾಂಗ್ರೆಸ್ ಐಬಿಲ್ದ ದೆಬ್ಬಿಡದ ತುಳಿದಿಕ್ ಬಿಡದ ಗೊತ್ತಿ.
ನಿನ್ ಸಾಲ ಬಂದ್ರೆ ಅದನ್ನ ಹಾಕಿ ಕಾಂಗ್ರೆಸ್ ಚೆನ್ನಾಗಿ ಬರ್ಲಾರ್ದಂಗ ಮಾಡಿಬಿಡೋದು. ಒಂದ್ಸಲ 2 ಸಲ ಸೋಲ್ಸ್ಬಿಟ್ರೆ, ಒಂದ್ಸಲ ಸೋತ್ಮೇಲೆ ಇನ್ನೊಂದ್ಸಲ ಸೋದ್ರೆ ಅವಳು ಬಂದ್ಬಿಟ್ಟು ಮತ್ತೇನೈತಿ 5 ಮೀಟ್ರಕ್ಕೆ ಹಿಂಗ್ 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 ಹೋಗ್ಬಿಟ್ರೆ ನೀನ್ ಆಗ್ತೀರಪ್ಪ. ಬಸ್ ಬೇಡ, ನಮ್ದೊಂದು ಕುರಿ ಲೋನ್ ಮಾಡಿಲ್ಲ, ಕಾರ್ ಲೋನ್ ಹಾಕಿದ್ವಿ, ಕಾರ್ ಲೋನ್ ಮಾಡಿಲ್ಲ. ಒತ್ಕೊಂಡ್ ಅಡ್ಡಾಡ್ದಂತ ಎಕ್ತಿ ನಾವು. ನೀನ್ ದೊಗ್ದ್ ನೋಡು ಫೋನ್ಯಾಗ ಏನೇನಿದಾವೆ ನೀವೆಲ್ಲ ಮಾಡಿದ್ವು ನಾನು. ಅದೇ ಕರೆಪಣ್ಣ ಯಾಕಲಾಡಿ ಸತ್ತ ನಿನ್ ಕೈ ಗೊತ್ತೈತೆ ಸುಗಲ್ಪೇಟಿ ಏನ್ ಮಾಡಿದೆ ಅದಕ್ಕೆ? ಅಪ್ಪ ನೋಡೋದ್ ಸರಿ ಬಿಡ, ಅವ್ರ ಹತ್ರದಾಗ ಅದ. ನೀನ್ ಏನ್ ಮಾಡಿದಿ ಹಿಂಗ ಎಕ್ಕಲಾಡ್ಯಾರ? ನೀನ್ ಇಸಿಲ್ ಬೂದಿ ಬುಕ್ಕದ ಕರೆಕ್ಟ್ ಇಸಿಲ್. ಎಲ್ಲ ನಾವು ಅಲ್ಲಿಗ ಬಂದೆ, ಇಲ್ಲಿಗೆ ಹೋದ್ಯಾ, ಇವಲ್ಲ ಇರೋದು ಮಾಡಿದ ಕೆಲ್ಸಗಳು ತೋರ್ಸ್ಬೇಕಪ್ಪ. ಅದಕ್ಕಂತ ರಿಪಾಪುರದಾಗ ಕೆಲಸ ಮಾಡಿದಷ್ಟು, ಸುತ್ತ 130 ಹಳ್ಳಿ ಮಾಡಿದಷ್ಟು, ಪ್ರತಾಪ್ಗೌಡ ಮಾಡಿದಷ್ಟು ಯಾರು ಮಾಡಂಗಿಲ್ಲ. ನೀನ್ ಏನ್ ಮಾಡಿಯಪ್ಪ ತೋರಿಸ್ಬಿಡು. 7 ವರ್ಷದಾಗ ಬಂದಿಯಲ್ಲಪ್ಪ, ಇಂತೆಲ್ಲ ಮಾಡಿದೀನಿಪ್ಪ ನಾನು, ಇಂತ ತೋರಿಸಿ ನೋಡು ಅಂತ ಹೇಳ್ಬಿಡು. 2-3 ಕಿಲೋಮೀಟರ್ ಇಷ್ಟು ಹೇಳ್ಬೇಡ ನನಗೆ. 10 ಕೋಟಿ ಹೇಳ್ಬಿಡಿ ಏನೇನ್ ಮಾಡಿ ಅಂಬ. ಊರಾಗ ಶಿಶಿದ್ದಲ್ಲ, ಶಿಶಿ ಮಾಡ್ತಾರೆ ಪ್ರತಾಪ್ಗೌಡ. ಸಾಲಿದ್ದಲ್ಲ ಗೊತ್ತೈತಿ, ಎಲ್ಲ ಮಕ್ಕಳು ಸಾಲಿ ಓದ್ತಾರ 10 ಕ್ಲಾಸ್ ಇಂತಾನ. ದಾರಿದ್ದಲ್ಲ, ದಾರಿ ಮಾಡಿಸ್ತೇವೆ ಗೊತ್ತೈತಿ. ಮೆಮ್ಮಿರನ್ ಕಂಡಕ್ಟರ್ ದಾರಿ ಮಾಡಿಸ್ತೇ ಅಲ್ಲಿಗೆ ಸಾಲಿಗೆ. ಅರ್ಥೈತೆ? ನೀನ್ ಏನ್ ಮಾಡಿಯಪ್ಪ ನೀನೇ ಬಸನಗೌಡ್ರು? ಅಷ್ಟ ತಿಳ್ಕ ಹೆಂಗ ಏನದರ ಮಂದಿ ಎಂಬ ತಿಳ್ಕ. ನೀನೊಬ್ಬತ್ತ ಶಾಣೆ, ನಾನೊಬ್ಬತ್ತ ಎಮ್ಮಿಲಿ ಅಂತ ಏನ್ ದರ್ಬಾರ್ ಬಾಳ ನಡೆಯವಲ್ಲ. ಅಷ್ಟ ನೋಡ್ಕಿ ಮಂದಿ ಎಲ್ಲಾರು ಶಾಣೆ ಅದಾರ. ಈಗ ಯಾರಿಗ ಏನ್ ಕೊಡ್ಬೇಕು, ಯಾರಿಗ ಹೆಂಗ್ ಮತ ಹಾಕ್ಬೇಕು, ಯಾರಿಗ ಹೆಂಗ್ ಮಾಡ್ಬೇಕು ಗೊತ್ತೈತಿ. ನೀನೊಬ್ಬತ್ತ ಶಾಣೆ ಅಲ್ಲ, ಅದನ್ನ ಅರ್ಥ ತಿಳ್ಕೊಂಡು ನಮ್ ಮಂದಿ ಅಂತ ಹೇಳಿದ್ರ ನಿನ್ಗೆ ಎತ್ತು ಈಗ ಹೋಗ್ಬಿಡತಿ. ನೀನ್ ಈಗ ಏನ್ ತಿಳ್ಕೊಂಡ್ರೆ ಬರಂಗಿಲ್ಲ. ಈಗ ಆತಿ ನೀ ತಿಳ್ಕೊಬಿಡೋದು ಬಿಡು. ನೀ ತಿಳ್ಕೊಂಡು ನಮ್ ತೊಡ್ಲಾಗ ಹಾಕ್ತಿವ್ರ ಬರಂಗಿಲ್ಲ ಅವು. ನೀನ್ ಮಸಿಗ್ ಚೇತದ ಎಷ್ಟ ನಾವ್ ಬರಲ್ಲ. ಗೊತ್ತೈತೆ? ಬಿಜೆಪಿ ಎಷ್ಟು ಲೀಡ್ ಮಾಡ್ಬೇಕು, ನಿನ್ ಎಷ್ಟು ಸೋಲ್ಸ್ಬೇಕಂಬ ನಮ್ಗೆ ಗೊತ್ತೈತಿ. ಪಯೋಕಾಲಿಯವ್ರಿಗೆ ಗೊತ್ತೈತಿ. ಸುಂಕೆ ಮೈಕಿಕ್ಕ ನಿಂಗ್ ಮಾತಾಡ್ಬಿಟ್ಟ ಕಾಲಿ ಎಂಬುದು ಅವ್ರು ಪಯೋಕಾಲಿಯವ್ರಿಗೆ ಐತಿ. ಅವ್ರಿಗೆ ನಾವು ಸುಂಸಿಕೆ ಪ್ರತಾಪ್ ಬಿಟ್ಟಿವಪ್ಪ ಅಂತ ಅವ್ರಿಗೂ ಒಂದು ಇದೈತಿ, ಕೊಳಗ್ ಗೊತ್ತೈತಿ. ಇವತ್ತಲ್ಲಿ ನಾಳೆ ಮಾಡ್ತಿದ್ದ ಪ್ರತಾಪ್ ಗೌಡ ಕೆಲ್ಸಗಾರ ಮನುಷ್ಯ, ವ್ಯಕ್ತಿ ಮನುಷ್ಯ, ಚಲೋ ಮನುಷ್ಯ, ಕೆಲಸ ಮನುಷ್ಯ, ಹಂಚ್ಕೆಂಬ ಮನುಷ್ಯ ಅಂತ ಆತಗ ಅವ್ರಿಗೇನಿತ್ತು. ಈಗ ಅವ್ರಿಗೇನೆಲ್ಲ ಪಯೋಕಾಲಿಯವ್ರಿಗೆ. ಅವರು ಎಲೆಕ್ಷನ್ ಯಾವಾಗ ಬೈತಪ್ಪ ಬಿಜೆಪಿಗೆ ಹಾಕ್ಬೇಕಂತ ಅವ್ರು ಕೂತಾರ. ನಾವು ಯಾವಾಗ ಎಲೆಕ್ಷನ್ ಬೈತಪ್ಪ ನಾಳೆಗೆ ಬರೋ ನಾಳೆಗೆ ಗೊತ್ತು ಬಿಜೆಪಿ ಕಟ್ 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 ನಂಗೆ. ನಾವ್ ಇಲ್ಲಿ ಎಲ್ಲ ಹೇಳಿ 4 ಮಾತನ್ನ ಮುಗಿಸಿ ನಮ್ಮೆಲ್ಲರಿಗೆ ದಯಮಾಡಿ ಕೈ ಮುಗಿದು ಹೇಳ್ತೀನಿ, ಕಾಂಗ್ರೆಸ್ ಮಾತ್ರ ಮಸಿಗೆ ಕ್ಷೇತ್ರದಾಗ ಯಾರಿಗೊಂದು ಓಟ್ ಹಾಕ್ಬಾರ್ದು. ಬಿಜೆಪಿ ಪ್ರತಾಪ್ ಗೌಡ್ಗ ಹಾಕ್ಸಿ 50,000 ಗೆಲ್ಸ್ಯಂದು ಪ್ರತಾಪ್ ಗೌಡ್ನ ಗೆಲ್ಸ್ಯ. ನಮ್ದು ಕೆಲ್ಸಗಾರ ಮನುಷ್ಯ, ಅದು ಎಟ ತೆಗಪ್ಪ ಆತ ಹೇಳಿದ್ನಲ್ಲ 24 ಗಂಟೆ ಎನಿ ಟೈಮ್ ಹಿಡದೆ ಫೋನ್ ಮಾಡ್ರಿ ಎತ್ತಾನತ್. 12 ಗಂಟೆ ಮಾಡ್ರಿ ಎತ್ತಾನ. ಈಗ ಆಗಲೇ 12 ಗಂಟೆ ಎತ್ತಾನ ಫೋನ್. ಅದ್ರಂಗ ಎಲ್ಲ ನಮ್ಮ 130 ಹಳ್ಳ್ಯಾರು ಎಲ್ಲರ ಕಲ್ತು ಪ್ರತಾಪ್ ಗೌಡ್ನ ಗೆಲ್ಸ್ಯಂದು ಬಿಜೆಪಿಗೆ ಆತ ಬಲಬಲಿ ತಗಂದು ನಾವೆಲ್ಲರೂ ಸಹಕಾರ ನೀಡಿ ಪ್ರತಾಪ್ ಗೌಡ್ನ ಗೆಲ್ಸ್ಯಂದು ನಮ್ ವಿಧಾನಸಭೆಗೆ ಕಳಿಸಿ. ನಾನು ಮುಸಿ ಕ್ಷೇತ್ರದಷ್ಟ ಮಾತಾಡೋದು, ನಾನು ಉಳಿದಂತ ಕ್ಷೇತ್ರ ಮಾತಾಡೋದಲ್ಲ, ಮುಸಿ ಕ್ಷೇತ್ರದಷ್ಟ ಮಾತಾಡೋದು. ನಮ್ಗೆ ಯಾವ್ದು ಮುಸಿ ಕ್ಷೇತ್ರದ ಇದಾಗಿದ್ ನನಗೆ ಅದ್ರದಷ್ಟ ಮಾತಾಡೋದು. ಆ ಕ್ಷೇತ್ರನ ಮಾತ್ರ ಪ್ರತಾಪ್ ಗೌಡ್ನ ಗೆಲ್ಸ್ಯಂದು ಅದ್ ಕೆಲಸ ಮಾಡ್ಲು ಬಿಡ್ಲು ತಾನೇನು ತನ್ ತಿಪ್ಪತಾನ. ನಾನ್ ಫೋನ್ ಮಾಡಿದಾಗ ಏನ್ ತಿಪ್ಪಣ ಅಂದ್ರೆ ಸಾಕು, ನಿಮ್ಗೆ ಕೆಲಸ ಮಾಡಕ್ಕೇನ್ ಬಲ, ನನಗೆ ಲೆಕ್ಕ ಬೇಕಲ್ಲ, ರೂಪಾಯಿ ಬೇಕಲ್ಲ, ಏನ್ ಬೇಕಾಗಿಲ್ಲ. ಒಂದ್ ದಿವ್ಸ ಹೋಗಿದ್ದ ಉದ್ದಿನ ಕಡೆಗೆ ಫೋನ್ ಮಾಡಿದೆ ಪ್ರತಾಪ್ ಗೌಡ್ರಿಗೆ. ಅವಾಗ ನೆನೆ ಮೇಲೆ ಇದ್ದೆ, ಗಾಡಿ ಹಿಡಿದಿದ್ರು ಪೊಲೀಸ್. ಹಿಂಗ ಗಾಡಿ ಹಿಡಿದ ಸಾರ್ ಅಂತಂದು, ಕೊಡಲಿ ಫೋನ್ ಅಂತಂತ ಕೊಡ್ತಿಪ್ಪಣ ಅಂದ್ ಕೊಟ್ಟಿ. ನಮ್ಮ ಹುಡುಗ ಬಿಡ್ರಿ ಅಂತಂತಂದು ಆಯ್ತಾಯ್ತು ಅಂತ ಕಳ್ಸ. ಈಗ ನಾವು ಸುಳ್ಳು ಹೇಳಪ್ಪ, ನೀನ್ ಒಂದ್ ದಿವಸ ಹೇಳಪ್ಪ, ಫೋನ್ ಮಾಡ್ರಿ ಫೋನ್ ಎತ್ತಕ್ಕಿಲ್ಲ 2 ಮಾತು ಲೋ ಹಂಗಾನೆ ಇಟ್ಟೇನೆ. ಹಿಂಗಪ್ಪ ಬಸನಗೌಡ್ರಿ, ಇದು ಇಷ್ಟಲ್ಲ ಮಾಡೋದು. ಇಲ್ಲಿ ಅಂತ ಮುಕ್ತ ಆಯ್ತಿ. ಇಲ್ಲೆಲ್ಲ ನೀವೆಲ್ಲ ಮಾಡ್ಕೊಂಡು ನಮ್ಮೆಲ್ಲರಿಗೆ ನಮಸ್ಕಾರ ಮಾಡಿ, ನಮ್ಮ ಮಸ್ಕಿ ಕ್ಷೇತ್ರದ 130 ಹಳ್ಳಿಯರಿಗೆ
ಬಿಜೆಪಿ ಮತ ನೀಡಿ ಎಷ್ಟು ಬಹುಮತದಿಂದ ಆರಿಸಿ ಪ್ರತಾಪ್ ಗೌಡನ ವಿಧಾನಸಭೆ ಕಳಿಸಂಬ್ರಿ ಅಂತೇಳಿ ಎಲ್ಲರಿಗೆ, ನಮ್ಮ ಎಲ್ಲಾ ಜಾತಿಯರಿಗೆ, ಎಲ್ಲ ಧರ್ಮದವರಿಗೆ ನೀಡಿ ನಮ್ಮೆಲ್ಲರಿಗೆ ನಮಸ್ಕಾರ ಮಾಡಿ ಕಳಕಳಿಯಿಂದ ಇಶಲಿ 2028ಕ್ಕೆ ಮತ ಬರ್ತಾವ. 28ಕ್ಕೆ ಪ್ರತಾಪ್ ಗೌಡನ ವಿಧಾನಸಭೆ ಕಳಿಸಿ ಮತ್ತೆ ಒಂದ್ 4 ವರ್ಷ ಆತ್ನ, ಮತ್ತೆ ಒಂದ್ 2 ಸಲ MLA ಮಾಡಂಬ್ರತ್ನ, ಮತ್ತೆ ಆಮೇಲೆ ಆತ್ನಂತ ಎತ್ತಿ ಸಿಗಾರಲ್ಲ ನಮ್ಗೆ. ಈತ ಏನ್ ಮಾಡಾಗಲ್ಲ, ಏನ್ ಬಿಡಾಗಲ್ಲ. ನಿಮ್ ಕೂಡ ಒಂದ್ ದಿವಸ ಟೇಬಲ್ ಕುರ್ಚಿ ಕೂತ್ಕೊಂಡ್ ಮಾತಾಡ ಯಾರನ್ನ ಹೇಳ್ಬಿಡ್ರ ಎಲ್ಲ ನೀವು ಮೀಟಿಂಗ್ ಕೂತ್ಕೊಂಡಲ್ಲಿ ಮಾತಾಡ 4 ಮಂದಿ ರೋಡ್ ಕೂತ್ಕೊಂಡಲ್ಲಿ ಏನ್ ಮಾತಾಡ ಗಪ್ಪ ಕೂತ್ಕೊಂಡ ಬಾಯಿ ಮುಚ್ಕೊಂಡ ಇರ್ತವಪ್ಪ. ಬಸ್ ನೋಡ್ರ ಮಾಡ, ನೀನು ರಾಜಕೀಯ ಗೆದ್ದಿಲ್ಲ ಮಾಡು, ಯಾರು ಬಿಡ್ತಾರಪ್ಪ. ನಮ್ಮೆಲ್ಲರಿಗೆ ನಮ್ಮ ನಮಸ್ಕಾರ ಮಾಡಿ ಕೈ ಮುಗಿದು ಎಲ್ಲ ನಮ್ಮ ಮತದಾರ ಬಂಧುಗಳಿಗೆ, ನರಸೀ ಕ್ಷೇತ್ರದ ಬಂಧುಗಳಿಗೆ, ನಮ್ಮೆಲ್ಲರಿಗೆ ಮತದಿಂದ ಬಿಜೆಪಿಗೆ ಮತ ಹಾಕಿ ಪ್ರತಾಪಗೌಡನ ಗೆಲ್ಲಿಸಿ ಬಹುಮತದಿಂದ ತಂದು 50,000 ಲೀಡ್ನಲ್ಲಿ ಗೆಲ್ಲಿಸಿ ವಿಧಾನಸಭೆ ಕೇಳಿಸಂಬ್ರಿ ಅಂತ ಹೇಳಿ ನಾ ಕೈ ಮುಗಿದು ಕಳ್ಕೊಳ್ಳೋದು ಕೇಳ.